2026ರಲ್ಲಿ ಸಿಂಹ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಏನೆಲ್ಲ ಆಗಬಹುದು ಮತ್ತು ಏನೆಲ್ಲ ಮಾಡಬಹುದು ಎಂಬುದನ್ನು ನಾವು ನೋಡಿದಾಗ ಅವರ ಜೀವನದಲ್ಲಿ ಜನವರಿ ತಿಂಗಳಿನಲ್ಲಿ ಎಲ್ಲ ರೀತಿಯಾದಂತಹ ಸುಧಾರಣೆ ಹೇಳ್ತಕ್ಕಂಥದ್ದನ್ನು ಅವರು ಕಾಣಬಹುದಾಗಿರುತ್ತೆ. ಆರೋಗ್ಯದ ನಿಟ್ಟಿನಲ್ಲಿ ಸ್ವಲ್ಪ ಚೇತರಿಕೆಯು, ಆನಂತರದಲ್ಲಿ ವ್ಯವಹಾರ ನಿಟ್ಟಿನಲ್ಲಾಗಿರಬಹುದು, ವಿದ್ಯಾಭ್ಯಾಸಗಳಲ್ಲಾಗಿರಬಹುದು, ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ 1ನೇ ತಿಂಗಳಿನಲ್ಲಿ ಸುಧಾರಣೆ ಹೇಳ್ತಕ್ಕಂಥದ್ದು. ಜೊತೆಗೆ ಯಾರ್ಯಾರು ಹೃದಯಕ್ಕೆ ಸಂಬಂಧಪಟ್ಟು ಆನಂತರದಲ್ಲಿ ನಾನಾ ರೀತಿಯಾದಂತಹ ಕಾಯಿಲೆಗಳಲ್ಲಿ ಒಳಗಾಗಿರ್ತಾರ ಅಂಥವರಲ್ಲಿ ಒಂದು ಹರುಷದಾಯಕವಾದಂತಹ ರೀತಿಯಾದಂಥ ಸ್ವಲ್ಪ ಬದಲಾವಣೆ ಹೇಳ್ತಕ್ಕಂಥದ್ದು ಕಾಣಿಸ್ಕೊಳತ್ತೆ. ಇನ್ನು 2ನೇ ತಿಂಗಳಿನಲ್ಲಿ ಹೊಸ ಕೆಲಸಗಳಿಗೆ ಅವರು ತೊಡಕೊಳ್ತಾರೆ. ಜೊತೆಗೆ ಹೊಸದಾದಂತಹ ಉದ್ಯೋಗಗಳನ್ನು ಆರಂಭವನ್ನು ಮಾಡ್ತಕ್ಕಂತಹದ್ದು, ಜೊತೆಯಲ್ಲಿ ಮನೆಗೆ ಸಂಬಂಧಪಟ್ಟಂತಹ ರೀತಿಯಾದಂತಹ ಕೆಲವಷ್ಟು ಹೊಸ ವಸ್ತುಗಳನ್ನು ಖರೀದಿಯನ್ನು ಮಾಡ್ತಕ್ಕಂಥದ್ದು, ವಾಹನಗಳನ್ನು ತರ್ತಕ್ಕಂಥದ್ದಾಗಿರ್ಬೋದು ಇತ್ಯಾದಿಯಾದಂತಹ ಕೆಲಸವನ್ನು ಈ ಸಮಯದಲ್ಲಿ ಅವರು ಮಾಡ್ತಾರೆ. ಅದನ್ನು ಮಾಡುವುದರಿಂದಾಗಿ ಜೊತೆಗೆ ಅವರಿಗೆ ಏನೊಂದು ವಿರೋಧತ್ವದ ಜನ ಅಂತ ಹೇಳಿದಾಗಿ ಇದ್ದರು ಅಂಥವರಿಗೆ ಮುಖಭಂಗವು, ಸೋಲು ಹೇಳ್ತಕ್ಕಂಥದ್ದು ಉಂಟಾಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಇನ್ನು 3ನೇ ತಿಂಗಳಿನಲ್ಲಿ ನೋಡಿ, ಕೆಲವೊಂದು ಸಮಯ ಸಂದರ್ಭ ಬಂದಾಗ ನಾವು ತೂರ್ಕೊಳ್ಬೇಕು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲೇ ನಿಮಗೆ ದೂರ ಪ್ರಯಾಣ ಯೋಗ, ಆನಂತರದಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು, ಅನಂತರದಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ನಿಮಗೆ ಜೀವನವನ್ನು ಕಟ್ಕೊಳ್ಳಿಕ್ಕೆ ಕೆಲವರಿಗೆ ಆಗ್ತಕ್ಕಂತಹದ್ದು, ಈ ರೀತಿಯಾದಂತಹ ಉತ್ತಮವಾದಂತಹದ್ದು, ಅದರಲ್ಲೂ ವಿದೇಶ ಪ್ರಯಾಣ ಯೋಗ ಇತ್ಯಾದಿಗಳು ಕೂಡ ಈ ಒಂದು ಸಮಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅದರ ಕಡೆಗೆ ಹೆಚ್ಚಿದಾಗಿ ಅವರು ಗಟ್ಟಿಯಾದಂತಹ ನಿಲುವನ್ನು ತೆಗೆದುಕೊಂಡು ಪ್ರಯಾಣವನ್ನು ಮಾಡಿದರೆ ಅವರ ಮುಂದಿನ ಭವಿಷ್ಯತ್ತಿನಲ್ಲಿ ಒಳಿತನ್ನು ಕಾಣಲಿಕ್ಕೆ ಸಾಧ್ಯ. ಇನ್ನು 4ನೇ ತಿಂಗಳಿನಲ್ಲಿ ಎಷ್ಟೋ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಪ್ರೈವೇಟ್ ಕೆಲಸಗಳಾಗಿರ್ಬೋದು, ಸರ್ಕಾರದ ಕೆಲಸಗಳಾಗಿರ್ಬೋದು, ಆನಂತರದಲ್ಲಿ ಗೃಹಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಾಗಿರ್ಬೋದು, ಹಾಗೂ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಸರಿಪಡಿಸುವಂಥ ಕೆಲಸಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆಗುವಂಥ ಸಮಯ ಹೇಳ್ತಕ್ಕಂಥದ್ದು. ಜೊತೆಯಲ್ಲಿ ಕೆಲವೊಂದು ಅದ್ಭುತವಾದಂತಹ ರೀತಿಯಾದಂತಹ ಕೆಲಸವನ್ನು ಇವರು ಈ ತಿಂಗಳಿನಲ್ಲಿ ಮಾಡ್ತಕ್ಕಂಥದ್ದು, ಅದರಲ್ಲಿ ಮಾಡುವುದಷ್ಟೇ ಅಲ್ಲ, ಜಯವನ್ನು ಕಾಣತಕ್ಕಂಥದ್ದು ಕೂಡ ಒಂದು ವಿಶೇಷವಾಗಿ ಇರತಕ್ಕಂಥದ್ದು. ಇನ್ನು 5ನೇ ತಿಂಗಳಿನಲ್ಲಿ ನಾವು ನೋಡಿದಾಗ ಕೆಲವೊಂದು ರೀತಿಯಾದಂತಹ ಮಾನಸಿಕವಾದಂತಹ ಒತ್ತಡ, ಚಿಂತನೆ, ಜೊತೆಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರತೆಯು, ಅನಂತರದಲ್ಲಿ ಕೆಲವರಿಗೆ ಅಂತೂ ಕಾಲಿಗೆ ಸಂಬಂಧಪಟ್ಟಂತೆ ಪೆಟ್ಟುಗಳಾಗುವಂತಹ ಸಾಧ್ಯತೆಗಳು ಇತ್ಯಾದಿಯಾದಂತಹ ತೊಂದರೆ ಇರುವುದರಿಂದ ಜೀವನದಲ್ಲಿ ಅವರು ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂತಹದ್ದು. ಜೊತೆಗೆ ಅದರಲ್ಲಿ ಒಂದು ನಕ್ಷತ್ರದವರ ಪತ್ನಿಯರು ಮಾತ್ರ ಬಿಟ್ಟು ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಬೇಸರ ಹೇಳ್ತಕ್ಕಂತಹದ್ದು ಅವರಿಗೆ ಉಂಟಾಗ್ತದೆ. ಇನ್ನು 6ನೇ ತಿಂಗಳಿನಲ್ಲಿ ನಾವು ನೋಡಿದಾಗ
ಆನಂದದಾಯಕವಾಗಿ ಇರ್ತಕ್ಕಂಥದ್ದು. ಅಂದರೆ ಏನೋ ಒಂದು ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ರೋ, ಆ ಸಮಸ್ಯೆಗಳಿಂದೆಲ್ಲ ಹೊರಗಡೆ ಬಂದು, ಅವರು ಒಂದು ಸ್ವಲ್ಪ ಮಟ್ಟಿದಾದಂತಹ ನೆಮ್ಮದಿಯನ್ನು ಕಾಣುವಂತಹ ಯೋಗ ಹೇಳ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಹಣ ಇತ್ಯಾದಿಗಳ ಸಮಸ್ಯೆ, ಅಡಚಣೆ ಇತ್ಯಾದಿ ಸಾಲ ಸಮಾನಾದಿಗಳಿಗೆ ಹೋಗ್ತಾರೆ. ಅದರಿಂದೆಲ್ಲ ಸ್ವಲ್ಪ ಮಟ್ಟಿಗೆ ಹೊರಗೆ ಬಂದು ಹಣ ಇತ್ಯಾದಿಗಳನ್ನು ಸ್ವಲ್ಪ ಗಳಿಸುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಅದರಲ್ಲೂ ಕೆಲವರಂತೂ ತುಂಬ ಅದ್ಭುತವಾಗಿ ಅವರು ಹಣವನ್ನು ಗಳಿಸ್ತಾರೆ ಅಂತ ಹೇಳುವುದಾಗಿ ನಾವು ಹೆಮ್ಮೆಯಿಂದ ಮತ್ತು ಖುಷಿಯಿಂದ ಹೇಳಬಹುದಾಗತ್ತೆ. ಅನಂತರದಲ್ಲಿ 7ನೇ ತಿಂಗಳಿನಲ್ಲಿ ಅವರಿಗೆ ಆತ್ಮಧೈರ್ಯ ಹೇಳ್ತಕ್ಕಂತಹದ್ದು ತುಂಬಾ ಬೇಕು. ಯಾಕೆ ಅಂತ ಕೇಳಿದ್ರೆ, ಜನರಿಂದಾಗಿ ಮನಸ್ಸನ್ನು ಕುಗ್ಗಿಸುವಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಕೆಲವೊಂದು ದೈವಿಕವಾದಂತಹ ಶಕ್ತಿಯ ಜೊತೆಗೆ ಕಡಿಮೆ ಆಗಿ ಅನಂತರದಲ್ಲಿ ಹೊರಗಿದಂತಹ ದುಷ್ಟಶಕ್ತಿಯ ಪ್ರಭಾವ ಹೇಳ್ತಕ್ಕಂತಹದ್ದು ಜಾಸ್ತಿಯಾಗಿ ಒಟ್ಟಿನಲ್ಲಿ ಒಂದು ರೀತಿಯಾದಂತಹ ಭಯ, ಆತಂಕದಲ್ಲೇ ಇವರು ಜೀವನವನ್ನು ಮಾಡುವಂತಹ ಒಂದು ಸಮಯ ಅಂತಕ್ಕಂಥದ್ದು ಬರುತ್ತದೆ. ಆ ಬಂದಂತಹ ಸಮಯದಲ್ಲಿ ಅವರು ಧೈರ್ಯದಿಂದ ಅದನ್ನು ಎದುರಿಸಬೇಕು. ಜೊತೆಯಲ್ಲಿ ಪರಮಾತ್ಮನ ಒಂದು ಅನುಗ್ರಹವನ್ನು ಹೆಚ್ಚಿದಾಗಿ ತಗೊಳ್ಬೇಕಾಗುತ್ತದೆ. ಯಾಕೆಂತ ಕೇಳಿದರೆ, ಕಡಿಮೆ ಆಗೋದರಿಂದಾಗಿ ಈ ರೀತಿಯಾದಂಥ ಸಮಸ್ಯೆ ಉಂಟಾಗುವುದರಿಂದ ಅದೇ ಆತನ ಅನುಗ್ರಹವನ್ನು ಮರಳಿ ಯತ್ನವನ್ನು ಮಾಡೋ ಎಂಬಂಥ ರೀತಿಯಲ್ಲಿ ತೆಗೆದುಕೊಂಡಾಗ ಇವರಲ್ಲಿ ಅದ್ಭುತವಾದಂತಹ ಆತ್ಮಧೈರ್ಯ ಜಾಗೃತಿ ಹೇಳ್ತಕ್ಕಂಥದ್ದಾಗಿ ಇವರು ಸೋಲದೆ ಮುನ್ನುಗ್ಗಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು 8ನೇ ತಿಂಗಳಿನಲ್ಲಿ ಕೆಲವೊಂದು ಕೆಲಸದಲ್ಲಿ ಹಿನ್ನಡೆ, ಒಂದು ಉದಾಹರಣೆಗೆ ಹೇಳಬೇಕು ಆದರೆ, ಮದುವೆ ಆಗಬೇಕು ಅಂತ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಹಿನ್ನಡೆ ಹೇಳ್ತಕ್ಕಂಥದ್ದು ಆಗ್ತದೆ. ಇನ್ನು ಉದ್ಯೋಗದಲ್ಲೂ ಕೂಡ ಏನೋ ಒಂದು ಪ್ರಮೋಷನ್ ಸಿಗತ್ತೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಆಗತ್ತೆ, ಏನೇನೋ ಒಂದು ಆಸೆ ಹೇಳ್ತಕ್ಕಂಥದ್ದನ್ನು ಇಟ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿದಾದಂತಹ ಹಿನ್ನಡೆಯು, ಎಲ್ಲ ರೀತಿಯಾದಂತಹ ಜೀವನದಲ್ಲೇ ಸ್ವಲ್ಪ ಹಿನ್ನಡೆಯು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಔಷಧಿ ಇತ್ಯಾದಿಗಳನ್ನು ಮಾಡ್ತಾಯಿದ್ರು ಕೂಡ ಅದರಲ್ಲೂ ಕೂಡ ಹಿನ್ನಡೆ ಇರತಕ್ಕಂಥದ್ದು ಉಂಟಾಗ್ತದೆ. ಇನ್ನು 9ನೇ ತಿಂಗಳಿನಲ್ಲಿ ನಾವು ನೋಡಿದಾಗ ಅವರ ಜೀವನದಲ್ಲಿ ಕಾಲಚಕ್ರ ತಿರುಗದ ರೀತಿಯಲ್ಲೇ ಜೀವನದ ಚಕ್ರವೂ ಕೂಡ ತಿರುಗ್ತಾ ಇರುವುದರಿಂದ ಕೆಲವೊಂದು ಕಳ್ಕೊಂಡಿರ್ತಕ್ಕಂಥದ್ದು ಬರ್ತಕ್ಕಂಥದ್ದು, ಆನಂತರದಲ್ಲಿ ಮುಂದೆ ಸಾಗಲಿಕ್ಕೆ ಅನುಕೂಲಕರ ವಾತಾವರಣ ಹೇಳ್ತಕ್ಕಂಥದ್ದು ಉಂಟಾದರೆ ಭಯ, ಆತ್ಮವಿಶ್ವಾಸವನ್ನು ಕಳ್ಕೊಳ್ಳದೇನೆ ಇವರು ಮುಂದಕ್ಕೆ ನುಗ್ಗಿದರೆ ತುಂಬ ಒಳಿತು ಉಂಟಾಗತ್ತೆ. ಆತಂಕ ಪಡುವಂಥದ್ದು ಬೇಡ. ಮತ್ತು ಅಷ್ಟೇ ಅಲ್ಲದೆ ಆತನ ಒಂದು ಅನುಗ್ರಹವನ್ನು ನೀವು ಪಡ್ಕೊಂಡು ಮುಂದಕ್ಕೆ ಸಾಗಿದರೆ ಜೀವನದಲ್ಲಿ ಎಲ್ಲ ಒಂದನ್ನು ಕೂಡ ನೀವು ಸಾಧನೆ ಮಾಡಬಹುದು. ಆದರೆ ಅತಿಯಾಗಿ ಈ ಸಮಯದಲ್ಲಿ ಅತಿಯಾಗಿ ಬೇಡದೇ ಇರತಕ್ಕಂತಹ ವಿಚಾರಗಳ ಕಡೆಗೆ ಗಮನ ಹರಿಯೋದು ಜಾಸ್ತಿ. ಆ ರೀತಿಯಲ್ಲಿ ಹರಿದೇನೆ ದುರ್ವ್ಯಸನಾದಿಗಳಿಗೆ ಆಸ್ಪದವನ್ನು ಕೊಡದೇನೆ ಧರ್ಮವನ್ನು ಎತ್ತಿಡಿಯುವಂತಹ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡಿದರೆ ಇನ್ನೂ ಹೆಚ್ಚಿದಾದಂತಹ ಫಲವನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇನ್ನು 10ನೇ ತಿಂಗಳಿನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮತ್ತು ಆರೋಗ್ಯ, ವ್ಯವಹಾರ ಪ್ರತಿಯೊಂದರಲ್ಲೂ ಕೂಡ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯ ಇರತಕ್ಕಂತಹವರಲ್ಲಿ ಆ ವ್ಯಾಜ್ಯದಲ್ಲಿ ಹಿನ್ನಡೆ ಹೇಳ್ತಕ್ಕಂಥದ್ದು ಉಂಟಾಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಕೆಲವರ ಒಂದು ಏನೊಂದು ಸೈಟು ಅಂತ ಹೇಳ್ತೇವೆ, ಅದಕ್ಕೆ ಇನ್ಯಾರು ಬಂದು ಉಪದ್ರವವನ್ನು ಕೊಡ್ತಕ್ಕಂಥ ಪ್ರಮೇಯ ಉಂಟಾಗುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ನೀವಿದ್ದಷ್ಟು ನಿಮಗೆ ಒಳ್ಳೆಯದನ್ನು ಈ ಸಮಯ ಮಾಡಿಕೊಡ್ತದೆ. ಇನ್ನು 11ನೇ ತಿಂಗಳಿನಲ್ಲಿ
ಪ್ರೀತಿ, ಪ್ರೇಮ ಇತ್ಯಾದಿಗಳಲ್ಲಿ ಇರ್ತಕ್ಕಂಥವರಿಗೆ ಒಂದು ಚಿಗುರೊಡೆಯುವಂತಹ ಒಂದು ಸಮಯವಾಗಿರ್ತದೆ. ಜೊತೆಯಲ್ಲಿ ತಾಯಿಯ ಪ್ರೀತಿ ಆಗಿರ್ಬೋದು, ತಂದೆಯ ಪ್ರೀತಿ ಆಗಿರ್ಬೋದು, ಹೀಗೆ ಎಲ್ಲ ಬಂದು ನೆಂಟರು ಇಷ್ಟರದ ಪ್ರೀತಿಗಳೆಲ್ಲವೂ ಕೂಡ ಸಿಕ್ಕಿ ಒಂದು ರೀತಿಯಾದಂತಹ ಆತ್ಮಧೈರ್ಯ ಹೇಳ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿ ಮುಂದೆ ನಡಿಲಿಕ್ಕೆ ಅದು ಒಂದು ಸ್ಫೂರ್ತಿಯಾಗುವ ಸಾಧ್ಯತೆಗಳನ್ನು ನಾವು ಕಾಣಬಹುದು. ಇನ್ನು 12ನೇ ತಿಂಗಳಿನಲ್ಲಿ ಪ್ರಯತ್ನ ಎಷ್ಟೇ ಪಟ್ಟರೂ ಕೂಡ ಕೆಲಸ ಹೇಳ್ತಕ್ಕಂಥದ್ದು ತೊಂದರೆ ಆಗ್ತದೆ, ವಿಘ್ನಗಳು ಉಂಟಾಗ್ತದೆ, ಎಲ್ಲ ರೀತಿಯಲ್ಲೂ ಕೂಡ ಅಡೆತಡೆಗಳು ಉಂಟಾಗ್ತದೆ. ಹಾಗಾಗಿ ವರ್ಷದ ಕೊನೆಯಲ್ಲಿ ಅತಿಯಾದಂತಹ ಸಮಸ್ಯೆಗೆ ಸಿಲುಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮುಂಚೆಯಿಂದನೇ ನಾವು ಪರಮಾತ್ಮನ ಒಂದು ಅನುಗ್ರಹವನ್ನು ತೆಗೆದುಕೊಂಡು ಮುಂದಕ್ಕೆ ಸಾಗಿದರೆ ಜೀವನ ಹೇಳ್ತಕ್ಕಂತಹದ್ದು ತುಂಬ ಸೊಗಸಾಗಿರ್ತದೆ. ಮತ್ತು ಕೆಲವರು ಡೈವರ್ಸ್ ಆಗ್ತಕ್ಕಂಥದ್ದು ಇತ್ಯಾದಿ ಎಲ್ಲವನ್ನು ಕೂಡ ತಪ್ಪಿಸಿಕೊಂಡು ಆತನ ಒಂದು ಅನುಗ್ರಹದಿಂದ ಆರೋಗ್ಯ, ಯಶಸ್ಸು, ಕೀರ್ತಿ, ಲಾಭಾದಿಗಳನ್ನು ಕಾಣಬಹುದು.